ಕಲ್ತ್ರಿ. ಆಮೇಲೆ ಕೊನೆಯ ಗಳಿಗೆಯಲ್ಲಿ ನಮ್ಮ ಅಜ್ಜಿ ಹೇಳೋದು, ಬೀರವ್ವ ಅಂದ್ರೆ ಎಂತ ಒಂದು ಸ್ಥಾನ ಉಳಿಸ್ಕೊಂಡಿತ್ತು ಅಂತಂದ್ರೆ ಅವತ್ತಿನ ಕಾಲದಲ್ಲಿ, ಈ ರಾಮಿನಿಂಗ್ ಹೇರುಮನೆ ಕುಟುಂಬದಲ್ಲಿ ಯಾರೇ ಆದ್ರೂ ಆ ಧಾರ್ಮಿಕ ಕಾರ್ಯ ಆಗ್ಬಹುದು, ಅಬದ್ಧ ಕಾರ್ಯ ಆಗ್ಬಹುದು, ಯಾವುದೇ ಕಾರ್ಯ ಆದ್ರೂ ಬೀರವನ್ನ ಒಂದು ಮಾತು ಕೇಳು, ಬೀರವನ್ ಕೇಳ್ರೆ ಬೀರಕ್ಕ ಅಂತ ಕರಿಯರಂತ ಬಂದು, ಬೀರಕ್ಕನ ಅಕ್ಕನ್ ಕೇಳ್ರಿ ಅಂತ. ಇವೆಲ್ಲ ಹೆಂಗೆ ತಮಗೆ ಸಿದ್ಧಿಸಿತು ಅಂತೇಳಿ? ಈಗ ನಮ್ಗೆ ಏನು ಅಂದ್ರೆ ಎಲ್ಲ ಒಂದೇ ಕುಟುಂಬ ಅನ್ನೋ ಭಾವನೆ. ಈಗ ನಮ್ಮ ಅಜ್ಜಾರು ಅಂಟಮ್ಮಗಳು, ಹೌದು, ಅವ್ವ ಅವ್ರ ಮಕ್ಕಳು, ಆ ಮಕ್ಕಳ ತಲೆ ಬರ್ತವ, ನಮ್ಮ ಅಮ್ಮಯ್ಯ ಅಮ್ಮಣ್ಣ ಅವ್ರು ಇದ್ರಲ್ಲ, ಅವರು ತೀರೋ ಇತ್ತಲ್ಲ ಹೇಳೋರು. ನಾನು ಹಂಗೆ ಮಾಡ್ತಿದ್ದೆ, ಅವ್ರನ್ನ ಕರೆದು ಅವ್ರಿಗೆ ಏನಾದ್ರು ಕೊಡೋದು ಮಾಡೋದು, ಅವ್ರ ತಲೆ ಬರ್ಸೋದು, ಚಿಕ್ಕವ್ವ ಅಂತ ಅವರು ಓಡ್ಬರೋದು. ಪ್ರೀತಿ ಇತ್ತು. ಈಗ ನಮ್ಮ ಭಾವನೆ ಎದುರಿಗೆ ನಿಂತ್ಕೊಂಡು ಮಾತಾಡ್ತಿದ್ರಲ್ಲ ನಾವು. ನಾವು ಅವರು ನಡುಮನೆಯಲ್ಲಿ ಕೂತಿದ್ರು, ಮನೆಗೆ ಹೋಗಿ ನಿಂತ್ಕೊಳ್ತೀವಿ. ಅವ್ವ ಏನ್ ಮಾಡೋದು, ಚಿಕ್ಕವ್ರು ಕೇಳಿ ಏನ್ ಬಾರವ ಬಂದು ನೋಡವ, ಅಪ್ಪಗೆ ಹೇಳ್ತೀನಿ ನಾನು, ಅವರ ನಮ್ಮ ಅಜ್ಜಿಗೆ ಅಪ್ಪಗೆ ಹೇಳ್ತೀನಿ ಬಂದು ನಾಳಿಕೆ ಇಲ್ಲಿ ಏನ್ ಕೆಲಸ ಮಾಡ್ರವ ಅಂತ ಅವ್ರು ಹೇಳೋರು. ಅನ್ನ ನೀನ್ ಹೋಗವ ನೀನ್ ನೋಡು ಇವ್ರು ಅನ್ನೋರು. ನಾವ್ ಹಂಗೇ ನಡ್ಕೊಂಡ್ ಬಂತು. ಒಟ್ಟಿಗೆ ಮಗಣ್ಣಾರ್ ಬಂದು ನಮ್ಮಂದ್ರೆ ಮಾತ್ರ ಯಾವಾಗ್ಲೂ ನಾವು ಚೆನ್ನಾಗಿದ್ವಿ. ಇಲ್ಲಿ ಬಂದ್ರು ಚಿಕ್ಕವ ಅಂತ ಅವರು ಪಾಪಣ್ಣು ಮಗಣ್ಣು ಅಷ್ಟೇ, ಅಂದ್ರೆ ಸೊಸೆಯರು ಅಷ್ಟೇ. ಯಾವ್ದಾದ್ರು ಅಜ್ಜಿ ಕೇಳಿ ಕೆಂಪಜ್ಜಿ ಮಾಡ್ಕೊಂಡು ಕೆಂಪಜ್ಜಿ ಅಂತ ಇವು ಅವ್ರ ಮನೆ ಹುಡುಗರೆಲ್ಲ ಕೆಂಪಜ್ಜಿ ಅಂತ ಅನ್ನೋದು. ಈಗಲೂ ಕೆಂಪಜ್ಜಿ ಅಂತ. ಎಲ್ಲಿಗಾರ ಹೋಗೋದಾದ್ರೆ ಕೆಂಪಜ್ಜಿ ಹೋಗುತ್ತೆ, ಅಪ್ಪ ಹೋಗ್ತೀವಿ ಕಣಪ್ಪ. ಅವರು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರು ನಾನು ಆಯ್ತು ಮಾತ್ರ. ಅವರು ಪರ್ಮಿಷನ್ ಇರ್ತಿರಲಿಲ್ಲ. ಬೀರಜ್ಜಿಗೆ ಜೊತೆ ಹೋದ್ರೆ ಮಾತ್ರ ಭದ್ರತೆ ಹೆಂಗಿತ್ತು ವಿಚಾರ ಮನಗಣರು. ಹೌದು, ಚಿಕ್ಕ ವಾಟಿಗೆ ಚಿಕ್ಕವೇ ಬದುಕು ಸಾದು ದೊಡ್ಡ ಭಾವ. ಒಂದ್ಸರಿಯ ನಮ್ಮ ಮರಿಯವನ್ ಗಣ್ಣು ಕರಿಯನ್ನು ಸಖತ್ ಜಗಳ ಮಾಡ್ಬಿಟ್ಟಿದ್ದಾರೆ. ನಾನು ನೀರ್ಗೆ ಹೋಗಿದ್ದೀನಿ, ಅಕ್ಕಿ ನೆನೆ ಹಾಕಿದ್ದೆ. ಅಕ್ಕಿ ತಿರುವಾಕೆ ಸಾಯಂಕಾಲ ತಿರುವಾಕೆ ಅಂತ ಹಾಕಿದ್ವಿ. ನಮ್ಗೆ ಹಂಗೆ ಮಾಡಿದಾಳೆ, ಅಡುಗೆ ಮಾಡ್ತಾನೆ ಅಕ್ಕಿ ತಿರುವಾಕೆ ಹಾಕಿದ್ದಾಳೆ. ಅಷ್ಟೊತ್ತಿಗೆ ಗಾಣಿ ಬಂದು ಅಲ್ಲ ಕಣೆ, ಮುದ್ದೆನೂ ತಿರುಬೇಕು ಅಕ್ಕಿನೂ ತಿರುಬೇಕು ಅಂತ ಅಂದ್ಬಿಡ್ತಾನೆ. ಆ ಅಣ್ಣಕ್ಕೆ ಸಿಟ್ಟು ಬಂದ್ಬಿಟ್ಟಿದೆ. ಅವತ್ತಕ್ಕಿಗೆ ಯಾರು ಹೇಳೋರೇ ಇರೋಲ್ಲ, ಮುದ್ದೆನೂ ತಿರುಗಳು ಅಕ್ಕಿನೂ ತಿರುಗಳು ಪ್ರತಿಯೊಂದು ಮಾಡಿದ್ರು ಯಾರು ಹೇಳೋರಿಲ್ಲ. ನೀವು ಇವತ್ತು ನಿಮ್ಮ ಹೆಂಡ್ರು ತಲೆ ಮೇಲೆ ಇಟ್ಕೊಂಡು ಮಾತಾಡ್ತೇವೆ ಅಂತಾನೆ ಒಬ್ಬ ಜಗಳನೆ ಹರ್ಕೊಂಡ್ಬಿಟ್ಟಿದ್ದಾರೆ. ಆವಾಗ ನೀರಿನಿಂದ ಬಂದ್ಮೇಲೆ ಕೊನೆಗೆ ಗೊತ್ತಾತ್ ನನಗೆ. ಅವಾಗ ಅಣ್ಣ ನೀನ್ ಪಚ್ಚಿದ ಕಲ್ಲು ಹಾಕಕ್ ಹೋಗಿ ಮೊಬೈಲ್ ಮೇಲೆ ಹಾಕ್ಕೊಂಡು ಸರಿ ನನ್ನ ಇನ್ನೇನ್ ಮಾತಾಡೋದು, ನಂದೇನು ಇಲ್ಲ. ಹಂಗೆಲ್ಲ ಆಗೋದು. ಇವತ್ತು ಯಾರು ಅವನ್ನೆಲ್ಲ ಇಲ್ಲ. ಅವ ಈಗ ನಿಮಗೆ 5 ಜನ ಗಂಡು ಮಕ್ಕಳು, ಒಬ್ಳೆ ಹೆಣ್ಣು ಮಗಳು. 5 ಜನ ಗಂಡು ಮಕ್ಕಳು, ಹೆಣ್ಮಗಳು ಕಾಲಾನುಕ್ರಮವಾಗಿ ಮಕ್ಕಳಾಯ್ತು. ಆ ಸಾಕಲಿಕ್ಕೆ ಪಾಲನೆ ಪೋಷಣೆಗೆ ಕಷ್ಟ ಅಂತ ಅನ್ನಿಸ್ತಾ ಇತ್ತ? ಹೆಂಗ ಅನ್ನಿಸ್ತು? ಮಾವ ಸಾಕಿದ್ರು, ನಾನೇನು ಅವಾಗ ನಂಗೇನು ಚೂರು ನೋವು ಇಲ್ಲ. 10 ಮಕ್ಕಳು ನನಗೆ ಒಟ್ಟಿಗೆ. ಹೌದಾ? ಈಗ ಕಾಲವಾಗಿದ್ದವೆಲ್ಲ ಸೇರಿ 10 ಮಕ್ಕಳು. 10 ಮಕ್ಕಳು. ಒಬ್ಳು 10 ವರ್ಷ ಸತ್ತು, ಒಬ್ಬ 3 ವರ್ಷನು, ಒಬ್ಬ 2 ವರ್ಷನು, 3 ಹೊಟ್ಟೆ ಸತ್ತು. ಒಟ್ಟಿಗೆ 10 ಮಕ್ಕಳು. 10 ಮಕ್ಕಳು ತಾಯಿ. 10 ಮಕ್ಕಳ, ಹಲವು ಮಕ್ಕಳ ತಾಯಿ ಬೇರು ನಮ್ಮ ಬೀರವ್ವ. ನಿಜವಾಗಲು ಆ ಮಕ್ಕಳುಗಳನ್ನೆಲ್ಲ ಅಷ್ಟು ಪ್ರೀತಿಯಿಂದ ಇರೋದ್ರಿಂದ ಅತ್ತೆ ಮಾವಂದ್ರೆ ಆ ಮಕ್ಕಳನ್ನ ಸಲಹಿದ್ರು ಅಂತ. ಒಟ್ಟಿಗೆ ಮಕ್ಳಿಗೆ ಒಂದು ಬೈಯಂಗಿಲ್ಲ, ಒಂದು ಅನ್ನಂಗಿಲ್ಲ. ಒಂದು ಸ್ಕೂಲ್ಗೆ ಹೋಗ್ರಿ ಅಂತ ಬೈಯಂಗಲ್ಲ ಅಜ್ಜ. ಯಾಕವ ಪ್ರಪಂಚ ದೊಡ್ಡದಾಯ್ತು, ದುಡ್ಕೊಂಡ್ ತಿಂತಾರೆ, ನೀನ್ ಬೈಬೇಡ, ನೀನು ಹೊಡಿಬೇಡ, ಏನು ಮಾತಾಡಂಗೆ ಇಲ್ಲ ಮಕ್ಕಳ ಮಟ್ಟಿಗೆ. ಅವರು ಏನ್ ಮಾಡಿದ್ರು ಸರಿ, ನಾನೇನು ಮಾತು ನನ್ ಬದುಕೆ ಎಷ್ಟಿತ್ತು ಅಷ್ಟು. ಅವರು ಮಕ್ಕಳು ಸುಧಾರಿಸೋದಲ್ಲ ಅವ್ರಿಗೆ. ನಮ್ಮ ಅಜ್ಜಿ ಹೇಳ್ಬಾರ್ದು, ಮಗ್ಳಾಗ ಮನ್ಕೊಂಡು ನನ್ನ ಎಬ್ಬರಿಸಿಗೆ ಎದೆ ಕೊಟ್ಟು ಆ ಕಡೆ ಮಗ ಕೊಟ್ಟು ನಾನು ಈ ಕಡೆ ನೋಡ್ಕೊಂತ ಅಷ್ಟು ಸಾಕರಿಸಿ. ಇವತ್ತು ಅತ್ತೆ ಸೊಸೆಯರ ಜಗಳ, ಅತ್ತೆ ಸೊಸೆಯರ ವಾಗ್ವಾದ, ಅತ್ತೆ ಸೊಸೆಯರು ಹಾವು ಮುಂಗಿಸಿ ಇದ್ದಾಗೆ ಅನ್ನುವಂಥ ಇವತ್ತಿನ ಕಾಲಮಾನದಲ್ಲಿ
ಅತ್ತೆ ಸೊಸೆಯರು ನಿಜವಾಗ್ಲೂ ಸಹ ತಾಯಿ ಮಗಳಂತೆ ತಾಯಿ ಮಕ್ಕಳಂತೆ ಬದುಕಿದ್ದಾರೆ ಅಂತ ಅನ್ನೋದಕ್ಕೆ. ತಾಯಿ ಮಕ್ಕಳಿಗೂ ಒಂದೊಂದ್ಸರಿ ಜಗಳ ಬರುತ್ತೆ, ಬೇಜಾರು ಬರುತ್ತೆ. ನಮಗೆ ಒಂದ್ ದಿವಸ ಹಂಗ್ ಬಂದಿಲ್ವ ನೋಡಿ ಎಂತ ಒಂದು ಎಷ್ಟು ಎದೆಗಾರಿಕೆ, ಹೆಮ್ಮೆ ಅಂತ ಅನ್ಸುತ್ತೆ ಕುಟುಂಬದಲ್ಲಿ. ವೈದ್ಯಕೀಯ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇದ್ದಂತ ಸಂದರ್ಭದಲ್ಲಿ ನಮ್ಮ ಬೀರವ್ವ ಅವರು ಎಷ್ಟೋ ಮಕ್ಕಳಿಗೆ ನವಜಾತ ಶಿಶುಗಳಿಂದ ಸ್ವಲ್ಪ ದೊಡ್ಡವಾಗುವವರೆಗೂ ಸಹ ಮಕ್ಕಳಿಗೆ ಬರ್ತಕ್ಕಂಥ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ನಾಟಿ ಔಷಧಿ ಹೇಳಿದ್ರೆ ಅದನ್ನ ಮಾಡಿ ಇದನ್ನ ಮಾಡಿದ್ರೆ ಕೆಮ್ಮು ಕಂಡ್ರಿ, ಹಳ್ಳೆ ಕಾಯಿಲೆ ಅಂತ ಇನ್ನೊಂದು ತುಂಬಾ ಎಲ್ಲ ಬರುತ್ತೆ, ನೆತ್ತಿ ಭಾಗ ಬಿಡುವಂಥದ್ದು ಇನ್ನೊಂದು ಎಂಥದ್ದು ಬಂದದ್ದ ಎಲ್ಲ ಅರಿತಾರೆ. ಎಲ್ಲ ರೀತಿಯಲ್ಲೂ ಸಹ ಸಮರ್ಥವಾಗಿ ಅದನ್ನು ಎದುರಿಸಿರ್ತಕ್ಕಂಥ ಒಂದು ಧೀಮಂತ ತಾಯಿ ನಮ್ಮ ಬೀರಮ್ಮ ಅಂದ್ರೆ ತಪ್ಪಾಗಲಾರದು. ಇವೆಲ್ಲ ಯಾಕೆ ಕಲ್ತ್ಕೊಂಡ್ರಿ ಅವ್ವ ನೀವು ಮಕ್ಕಳಿಗೆ ಈ ತರ ಮಾಡ್ಬೇಕು? ನಮ್ಮ ಅತ್ತೆ ಮಾಡೋದು, ಅತ್ತೆಯ ಒಂದು ಇದನ್ನ ತಾವು ಅನುಸರಿಸಿ ಮಾಡಿದ್ರಿ ಅಂತ ಅನ್ಸುತ್ತೆ. ಅವರು ಮಾಡೋದು ನೋಡ್ಕೊಂಡು ಹಿಂಗೆಲ್ಲ ಹಿಂಗ್ ಮಾಡೋದು ತೋರ್ಸೋದಲ್ಲ, ಅವ್ರು ತೋರಿಸ್ಕೊಂಡು ಮಾಡ್ತಾ ಇದ್ರಿ. ಕಾಲದಲ್ಲಿ ಹಬ್ಬ ಹೆಂಗ್ ಮಾಡ್ತಾ ಇದ್ರಿ? ಅಯ್ಯೋ ಹಬ್ಬ ಬಂತು ಅಂದ್ರೆ ನಮ್ಗೆ ಅದೇ ಒಂದಿದು. ಇನ್ನು ಎಂತೆ ಸಿದ್ಧ ಮುಂಚೆನೆ ತಯಾರು ಮಾಡ್ಕೊಳ್ಳೋದು, ಮಣ್ಣು ತಂದ್ಕೊಂಡು ಮನೆ ನೋಡ್ಕೊಂಡು. ಅವಾಗ ಈ ತರ ಗೋಡೆಗಳಲ್ವಲ್ಲ, ಉರ್ಮಂಜು ತಗೊಬಂದು ಮಣ್ಣು ರೆಡ್ ಮಾಡ್ಕೊಂಡು ಗೋಡೆನ ಮಣ್ಣು ಹಾಕೋದು. ಅದು ಇದು ಒಂದು ಹಬ್ಬ ಬಂತು ನನಗಂತೂ ಭಾರಿ. ಮನೆ ರೆಡಿ ಮಾಡೋದಕ್ಕೆ ಒಂದು ವಾರಗಟ್ಲೆ ಬೇಕಾಗುತ್ತೆ. ಯಾವಾಗ ಮಿಲ್ ನೀರು ಊಟ ಮಾಡಿ ನಮ್ಗೆ ವಚನ ಬರುತ್ತೆ ನೋಡು ಹಂಗಿತ್ತು ಕಾಲ. ನಾವೆಲ್ಲರೂ 3 ಜನ ಆದ್ಮೇಲೆ 3 ಜನ ಮಕ್ಕಳಾಗಿ ಆವಾಗ ಮಿಲ್ ಮಾಡ್ತಾರೆ, ಅಂತವರೆಗೂ ಮಿಲ್ ಮಾಡ್ತಾರಲ್ಲ. ಆಮೇಲೆ ಯಾವ ಇದು ಈ ದೀಪಾವಳಿಯ ಸಮಯದಲ್ಲಿ ಹೊರಗಡೆ ಕಂಬಳಿ ಹಾಕಿ ಅದು ದೇವಿರಮ್ಮನಿಗೆ ಆರತಿ ಅಂತ ಮಾಡೋರು, ಸಣ್ಣ ಮಕ್ಕಳು ಮಾಡಿ ಹೌದು ದೀಪ ಬೆಳಗಿಸಿ, ಆಮೇಲೆ ಅವತ್ತಿನ ಕಾಲದಲ್ಲಿ ಕೆಲವು ಪಟಾಕಿಗಳನ್ನು ಸಿಡಿಸಿ ಸಂಭ್ರಮ ಆಚರಣೆ ಇಡೀ ಕುಟುಂಬ ಎಲ್ಲ ಸೇರ್ಕೊಂಡು ಮಾಡೋದು. ಇವತ್ತು ಆ ಕಡೆ ಏನಾಗ್ತಿದೆ ಅಂತೇಳಿ ಈ ಕಡೆ ಮನೆಗೆ ಗೊತ್ತಾಗ್ತಿಲ್ಲ ಅಂತ ಒಂದು ಕಾಲಘಟ್ಟದಲ್ಲಿ ನಾವು ಇದೀವಿ ಬಂಧುಗಳೇ. ಆದ್ರೆ ಬೀರಮ್ಮ ನೋಡ್ತಕ್ಕಂತಹ ಒಂದು ಧೀಮಂತ ಮಹಿಳೆ ಏನು ಬೇಕಾದ್ರೂ ಮಾಡಿ ಸಾಧಿಸಬಹುದು ಅಂತಕ್ಕಂಥ ವಿಚಾರ ಇದೆ. ಎಲ್ಲದಕ್ಕಿಂತಲೂ ಸಹ ಮುಖ್ಯವಾಗಿ